ಇನ್ನು ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯಾ ಫುಲ್ ಗರಂ ಆಗಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಆಗಿಂದಾಗೆ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಈಗ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಆ ಪೋಸ್ಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ. ಈ ಪೋಸ್ಟ್ಗೆ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ಮತ್ತೊಮ್ಮೆ ಒಂದು ಪೋಸ್ಟ್ ಹಾಕಿದ್ದಾರೆ ರಮ್ಯಾ ಅವರು. ಏನಿದೆ ಅಂತ ನೋಡೋದಾದ್ರೆ, ರಮ್ಯಾ ಅವರ ಟ್ವೀಟ್ ಅಲ್ಲಿ ಅಥವಾ ಪೋಸ್ಟ್ ಅಲ್ಲಿ ಈ ಹಿಂದೆ ಒಂದು ಪೋಸ್ಟ್ ಅನ್ನ ಹಾಕಿದ್ರು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಅಂತ. ಅದಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಒಂದಿಷ್ಟು ನಾನಾ ರೀತಿಯಾಗಿ ಕಮೆಂಟ್ಗಳನ್ನ ಮಾಡಿದ್ರು, ಆಕ್ರೋಶವನ್ನ ಅವರು ಹಾಕಿದ್ರು. ಈಗ ಮತ್ತೊಂದು ಪೋಸ್ಟ್ ಅನ್ನ ಹಾಕಿದ್ದಾರೆ, ಗಮನಿಸ್ತಾ ಇದ್ದೀರಾ? ಹಲೋ ದರ್ಶನ್ ಅಭಿಮಾನಿಗಳೇ, ನನ್ನ ಇನ್ಸ್ಟಾಗ್ರಾಮ್ ಖಾತೆಗೆ ಸ್ವಾಗತ ಅಂತ ಬರೆದುಕೊಂಡಿದ್ದಾರೆ. ಇವತ್ತು ಮಾಡಿರುವಂತಹ ಪೋಸ್ಟ್ ಇದು ನೋಡಿ, ಗಮನಿಸ್ತಾ ಇದ್ದೀರಾ? ಹಲೋ ದರ್ಶನ್ ಅಭಿಮಾನಿಗಳೇ, ನನ್ನ ಇನ್ಸ್ಟಾಗ್ರಾಮ್ ಖಾತೆಗೆ ಸ್ವಾಗತ ಅಂತ. ಇದ್ರ ಜೊತೆಗೆ ನನಗೆ ಮಾಡ್ತಾ ಇರುವಂಥ ಕಮೆಂಟ್ಗೆ ಇಲ್ಲಿದೆ ನೋಡಿ ಉತ್ತರ ಅಂಥೇಳಿ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಅನ್ಯಾಯಕ್ಕೆ ಒಳಗಾದ ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿ ಅಂತ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟನ್ನು ಮಾಡ್ಕೊಂಡಿದ್ರು. ಹೀಗಾಗಿ ಸದ್ಯ ಒಂದಿಷ್ಟು ವಾಗ್ವಾದ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೀರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ನಟಿ ರಮ್ಯಾ ಅವರು ನಿನ್ನೆ ಕೂಡ ಒಂದು ಪೋಸ್ಟ್ ಮಾಡ್ಕೊಂಡಿದ್ರು, ದರ್ಶನ್ ಅಭಿಮಾನಿಗಳು ಗರಂ ಆಗಿದ್ರು. ಇವತ್ತು ಕೂಡ ಒಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು? ಎಸ್ ಮಹೇಶ್, ಇತ್ತೀಚೆಗೆ ಸ್ಯಾಂಡಲ್ವುಡ್ ಕ್ವೀನ್ ಅಂತಾನೆ ಕರೆಸಿಕೊಂಡಂತ ರಮ್ಯಾ ಅವರು ಇತ್ತೀಚೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಒಂದಷ್ಟು ಯಾರೇ ತಪ್ಪು ಮಾಡಿದ್ರು ಅದರ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಒಂದಷ್ಟು ಇತ್ತೀಚೆಗೆ ಧ್ವನಿ ಎತ್ತುವಂತ ಕೆಲಸ ಮಾಡ್ತಿರುವಂತದ್ದು. ಇವತ್ತು ಮೊನ್ನೆ ಅಷ್ಟೇ ಒಂದು ಬೆಳವಣಿಗೆ ಆಯ್ತು. ಏನಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಅದೇ ಸಂದರ್ಭದಲ್ಲಿ ಕೂಡ ಇವರು ರಮ್ಯಾ ಅವರು ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಆ ಟ್ವೀಟ್ಗೆ ಸಾಕಷ್ಟು ಕಮೆಂಟ್ಸ್ ಗಳು ಬಂದಿದ್ದು. ಅದು ಮೇಯ್ನ್ ಆಗಿ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಕಮೆಂಟ್ಸ್ ಗಳನ್ನ ಮಾಡಿರುವಂತದ್ದು. ಆ ಕಮೆಂಟ್ಸ್ ತುಂಬಾ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರುವಂತದ್ದು. ಇದಕ್ಕೆ ವಿರುದ್ಧವಾಗಿ ರಮ್ಯಾ ಅವರು ಇವತ್ತು ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಹಾಕಿರ್ತಾರೆ. ಏನಪ್ಪಾ ಅಂದ್ರೆ, ನನ್ನ ಈ ಒಂದು ನಾನ್ ಯಾಕೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಅನ್ನುವಂಥದ್ದಂದ್ರೆ, ಇದೇ ಒಂದು ಕಮೆಂಟ್ಸ್ ಗಳೇ ಸಾಕ್ಷಿ ಯಾಕೆ ಅವರಿಗೆ ನ್ಯಾಯ ಸಿಗ್ಬೇಕು. ಎಲ್ಲೋ ಒಂದ್ ಕಡೆ ನೋಡಿದ್ರೆ ರಮ್ಯಾ ಅವರು ದರ್ಶನ್ ಅವರ ಫ್ಯಾನ್ಸ್ ವಿರುದ್ಧ ಜಿದ್ದಾಜಿದ್ದಿಗೆ ನಿಂತಿದ್ದಾರೆ, ಅಥವಾ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳಿಗೆ ಈ ಒಂದು ತಪ್ಪು ಮತ್ತೆ ಈ ಒಂದು ತಪ್ಪನ್ನ ಮಾಡ್ತಾ ಇರುವಂತವನ್ನ ಒಂದು ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ಜೊತೆಗೆ ಧನ್ಯವಾದ ಕೀರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.